ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನೋಡಿರುವಂಥದ್ದು ಸ್ತ್ರೀ ವಶ ಯಂತ್ರ ಅಂತಂದ್ಬಿಟ್ಟು ಅಲ್ಲೇ ಕೊಟ್ಟಿದ್ದಾರೆ. ಈ ಸ್ತ್ರೀ ವಶ ಅಂತಂದರೆ ಹೆಂಡತಿಗೆ ಅಥವಾ ಮನೆಯಲ್ಲಿ ಕುಟುಂಬದಲ್ಲಿ ಹೆಣ್ಮಕ್ಳು ಅಥವಾ ಅಕ್ಕ ತಂಗಿರಿ ರೀತಿ ತೊಂದರೆಗಳು ಅವ್ರ ಕಡೆಯಿಂದ, ಅಥವಾ ಅವರು ನಿಮ್ಮನ್ನು ಕಂಡ್ರೆ ಕೋಪ ಆಗಿದೆ, ಅಥವಾ ಹೆಂಡ್ತಿನೇ ನಿಮ್ಮನ್ನು ಕಂಡ್ರೆ ಕೋಪ, ನಿಮ್ಮ ಒಂದು ಯಾವುದೇ ಒಂದು ಸಹಾಯ ಮಾಡ್ತಾ ಇಲ್ಲ, ಅವರು ಒಂದು ಸಹಕಾರ ಅನ್ನೋದಿಲ್ಲ, ನಿಮ್ಮನ್ನು ಕಂಡ್ರೆ ಸಾಕು ಸಿಡಿ ಸಿಡಿ ಅಂತ ಹೇಳ್ತಾರೆ, ಕೋಪದಲ್ಲಿರ್ತಾರೆ. ಅದೇ ರೀತಿ ನಿಮ್ಮ ಅಕ್ಕ ತಂಗಿರಾಗಿರ್ಬೋದು, ತಾಯಿ ಆಗಿರ್ಬೋದು, ಅವರು ಅಷ್ಟೇ ನಿಮ್ಮನ್ನು ಕಂಡ್ರೆ ಬೇಜಾರಾಗ್ತಾರೆ. ಅವರು ನಿಮ್ಮಲ್ಲಿ ಯಾವುದೇ ರೀತಿ ಒಂದು ಪ್ರೀತಿ ವಿಶ್ವಾಸ ಅನ್ನೋದಿಲ್ಲ. ತಾಯಿ ಆಗ್ಬೋದು, ಒಂದು ಅಕ್ಕ ತಂಗಿರು ಕೂಡ ಆಗ್ಬೋದು. ಹೀಗೆ ಸಾಕಷ್ಟು ಥರ ಎಲ್ಲೋ ಅಥವಾ ಸ್ನೇಹಿತೆ, ಒಳ್ಳೆಯ ಸ್ನೇಹಿತೆ ಅಂತ ಕೂಡ ಹೇಳ್ಬೋದು. ಅಂಥವ್ರು ಕೂಡ ನಿಮ್ಮನ್ನು ಕಂಡ್ರೆ ಆಗಲ್ಲ. ಅವರು ನಮಗೆ ಅವರು ಒಂದು ಪ್ರೀತಿ ವಿಶ್ವಾಸ ನಮಗೆ ಬೇಕು ಅನ್ನೋದಿದ್ದರೆ ಈ ಯಂತ್ರನ ಮಾಡ್ಕೋಬೋದು. ಅಂದರೆ ಇದನ್ನು ಯಾವುದೇ ರೀತಿ ಕೆಟ್ಟ ಉದ್ದೇಶಕ್ಕೆಲ್ಲ ಇಟ್ಕೋಬಾರ್ದು. ನಿಮ್ಮ ಮನೆಯಲ್ಲಿ ನೀವು ಗಂಡ ಹೆಂಡ್ತಿದ್ದ ಚೆನ್ನಾಗಿರೋವಂಥದ್ದು ಕೊಡ್ತೀವಿ, ಅಥವಾ ನಿಮ್ಮ ಒಂದು ಸ್ನೇಹಿತೆ ಅಂತಿರ್ಬೋದು, ಅದು ನಿಮ್ಮ ಒಂದು ಒಳ್ಳೆ ರೀತಿ ಇರೋ ಸ್ನೇಹಕ್ಕಾಗಿ ಅದನ್ನು ಮಾಡ್ಬೋದು. ಅಕ್ಕ ತಂಗಿರಿ ಅಥವಾ ತಾಯಿ, ಈ ಥರ ಯಾವುದೇ ಇದ್ದರೂ ಇದನ್ನು ಮಾಡ್ಕೊಂಡು ನೀವು ಹಾಕ್ಕೊಂಡಾಗ ನಿಮ್ಮ ಆ ಒಂದು ಯಾರು ಸ್ನೇಹಿತೆನೋ ಅಥವಾ ಹೆಂಡತಿನೋ ಅಥವಾ ಯಾರೋ ಇರ್ಬೋದು, ಅವರು ನೀವು ಹೇಳ್ದಂಗೆ ಕೇಳ್ತಾರೆ ಅನ್ನೋದು ಒಂದು ಇರುತ್ತಿದ್ದು. ಈ ಯಂತ್ರನ ನೀವು ತಾಮ್ರ ತಗಡಿನಲ್ಲಿ ಬರ್ಕೋಬೇಕು. ತಾಮ್ರ ತಗಡು ಬರೆದು ಇದಕ್ಕೆ ಒಂದು ದ್ರಾವಕ ಅಂತ ಬರುತ್ತೆ. ಈ ದ್ರಾವಕ ಅಂದರೆ ಗೊತ್ತಿರಬೇಕು, ಸಾಮಾನ್ಯಗೆ ಪಾದರಸ ಅಂತ ಹೇಳ್ತೀವಿ. ಇದಕ್ಕೆ ಬಂದು ನೀವು ಈ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೇನೇನು ಬೇಕಪ್ಪ ಅಂತಂದರೆ, ಈ ತಾವರೆ ಒಂದು ಅಂದರೆ ಅದನ್ನೆಲ್ಲ ಹಿಂಗೆ ಮ್ಯಾಶ್ ಮಾಡಿದಾಗ, ಅಂದರೆ ಚೆಚ್ಚಿದಾಗ ರಸ ಬರುತ್ತೆ, ಆ ಚೆಚ್ಚಿ ಅದು ರಸ ತೊಗೋಬೇಕು. ಅದೇ ರೀತಿ ಈ ಬಂದರ್ ರಸ ಅಂದರೆ ಸಮುದ್ರ ರಸ ಅಂತ ಇದರಲ್ಲಿ ಸಿಗುತ್ತೆ. ನೀವು ಕೇಳಿದ್ರೆ ಸಮುದ್ರ ನೊರೆ ಅಥವಾ ಸಮುದ್ರ ರಸ ಅಂತಂದರೆ ಗ್ರಂಥಿಗಳಲ್ಲಿ ಸಿಗುತ್ತೆ, ಅದು ಬರುತ್ತೆ. ಇದನ್ನೆಲ್ಲ ತೊಗೋಬೇಕು. ಈ ಪಾದರಸದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದ್ರು ಇಲ್ಲ ಅಂತಂದರೆ ಇನ್ನೂ ನಿಮ್ಗೊಂದು ಕೊಡ್ತೀನಿ. ಈ ಕರ್ಪೂರ, ಬಿಳೆಖಾರ, ಸುರಖಾರ ಅಂತ ನೀವು ಅದು ಕೂಡ ಇದರಲ್ಲೇ ಸಿಗುತ್ತೆ. ಅಂದರೆ ನಾನು ಮೊದಲನೇದು ನಿಮ್ಗೆ ಯಾಕೆ ಇವೆಲ್ಲ ಸಿಕ್ಕೋದು ಕಷ್ಟ ಅಂತಂದ್ಬಿಟ್ಟು ನಾನು ಬೇರೆದೇ, ಅದು ಬಿಡಿ, ಅದು ಮೊದಲು ಹೇಳಿದ್ದು ಬಿಟ್ಬಿಡಿ ಅದನ್ನು. ಈ ತಾವರೆ ಸಿಗುತ್ತೋಟೆ, ಈ ಬಂದರ್ ರಸ ಇವೆಲ್ಲ ಸಿಕ್ಕೋದು ಕಷ್ಟ, ಅದಕ್ಕಾಗಿ ಅದನ್ನು ನಿಮಗೆ ಕೊಡ್ತಾಯಿಲ್ಲ. ಈಗ ನೀವು ಬೇರೆದು ನಾನು ಇವಾಗ ಕೊಡ್ತಾಯಿದ್ದೀನಿ. ಈಗ ಇದು ಬಂದು ಕರ್ಪೂರ ತೊಗೊಳ್ಳಿ, ಬಿಳೆಗಾರ ಮತ್ತು ಸುರಖಾರ ಅಂತ ಕೇಳಿದ್ರೆ ಕೊಡ್ತಾರೆ. ಈ ಮೂರನ್ನು ಪಾದರಸದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಪಾದರಸ ಆ ಒಂದು ಕೆಲವೊಂದೇನು ಹೇಳಿದೆ ಅಲ್ವಾ, ಸುರಖಾರ ಅದರೊಳಗೆ ಚೆನ್ನಾಗಿ ಮಿಕ್ಸ್ ಆಗಬೇಕದು. ಇಲ್ಲಾಂದರೆ ಅದು ಹೊಂದ್ಕೊಳ್ಳೋದಿಲ್ಲ, ಅದು ಸಪ್ರೇಟಾಗಿ ಬಂದುಬಿಡುತ್ತೆ. ಅದನ್ನು ನೀವು ಹಚ್ಚಕ್ಕೆ ಹೋದಾಗ ಅದು ಉಳ್ಕೊಂಡು ಹೊಟ್ಟೋಗ್ಬಿಡುತ್ತೆ. ಹಾಗಾಗಿ ಇದು ಯಾಕೆಂದರೆ ಇದು ಭಾಳ ಕಷ್ಟ ಇದೆ. ಈ ಐಟಮ್ ಈಸಿ, ಆದರೆ ಅದರೊಳಗೆ ಈ ಒಂದು ಪಾದರಸ ಇದೆಯಲ್ಲ, ಆ ಪಾದರಸನ ಮಿಕ್ಸ್ ಮಾಡೋದು ಭಾಳ ಕಷ್ಟ. ಅದನ್ನು ಭಾಳ ನಿಧಾನ ಸ್ವಲ್ಪನೇ ಹಾಕ್ಕೋಬೇಕು. ನೀವು ಒಂದೇ ಸರಿ ಆ ಬಿಳೆಖಾರ ಸುರಖಾರ ಎಲ್ಲ ಹಾಕ್ಕೊಂಬಿಟ್ರೆ ಅದು ಮಿಕ್ಸ್ ಆಗೋಲ್ಲ. ಸ್ವಲ್ಪನೇ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಅಂದರೆ ಚೆನ್ನಾಗಿ ಅದನ್ನು ಪೇಸ್ಟ್ ಥರ ಅದನ್ನು ರುಬ್ಬಬೇಕು. ಈ ರೀತಿ ಎಲ್ಲ 3 ಹಾಕಿಬಿಟ್ಟು ಅದು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು, ಎಲ್ಲ ಹೊಂದ್ಕೋಬೇಕು. ಇವೆಲ್ಲ ಒಂದು ಮೂಲಿಕೆಗಳು, 3 ಮೂಲಿಕೆಗಳುವೆ ಚೆನ್ನಾಗಿ ಹೊಂದ್ಕೊಂಡ ಮೇಲೆ ಇದು ಒಂದು ವಶೀಕರಣ ಅಂತ ಆಗುತ್ತೆ. ಈ ಯಂತ್ರಗಳು ನಾನು ಈಗ ಹೇಳಿದೆ ಅಲ್ವಾ, ಈ ಯಂತ್ರಕ್ಕೆ ಅದನ್ನು ಸವರಬೇಕು. ಈಗ ಇಲ್ಲಿ ನೋಡ್ತಾ ಇದ್ದೀರಾ ಯಂತ್ರ, ಈ ಯಂತ್ರ ಹಿಂದೆ ಇದು ಒಂದು ತಾಮ್ರದ ತಗಡದಲ್ಲಿ ಬರ್ಕೋಬೇಕು. ನೋಡಿ ಯಂತ್ರ ಇದು ಮಧ್ಯದಲ್ಲಿ ಏನು ಡಾಶ್ ಇದೇನು ಕೊಟ್ಟಿದ್ದೀನಿ, ಅದು ಬಂದು ನೀವು ಯಾರು ವಶ ಮಾಡ್ಕೋಬೇಕೋ ಆ ಸ್ತ್ರೀ ಒಂದು ಹೆಸರನ್ನ ಹಾಕ್ಕೋಬೇಕು. ಯಾವ ಸ್ತ್ರೀನ ವಶ ಮಾಡ್ಕೋಬೇಕು, ಹೆಂಡತಿನ ಅಥವಾ ಮನೆಯಲ್ಲಿ ಕುಟುಂಬದವ್ರು ಯಾರು ಬೇಕಾಗುತ್ತೆ, ಒಳ್ಳೆ ಸ್ನೇಹಿತೆನ ಗೆಳತಿನ ಆ ಥರ ಬರುತ್ತಲ್ವ, ಆ ರೀತಿಯಾಗಿ ಇಲ್ಲಿ ಒಂದು ಮಧ್ಯದಲ್ಲಿ ಅವರ ಹೆಸರನ್ನ ಹಾಕ್ಕೋಬೇಕು. ನೀವು ಹೆಸರನ್ನ ಹಾಕ್ಕೋಬೇಕಾಗುತ್ತೆ. ಹೆಸರು ಬರೆದು ಈಗ ನಾನು ಹೇಳಿದ್ನಲ್ವ ಆ ರೀತಿ ಅದನ್ನು ಅದಕ್ಕೆ ಹಚ್ಬಿಟ್ಟು ಅದಕ್ಕೆ ಅವರು ಮಲಗೋ ಜಾಗದಲ್ಲಿ ಉಳಿದ್ರೆ ಭಾಳ ಬೇಗ ಕೆಲಸ ಆಗುತ್ತೆ. ಬರೀ ಎಲ್ಲೋ ಅದನ್ನು ಇಲ್ಲಿರೋದವರು ಬೇರೆ ಎಲ್ಲೋ ಊದುತ್ತೀನಿ ಅಂದರೆ ಕಷ್ಟ ಆಗುತ್ತೆ ಕೆಲಸ.
ಅವರು ಯಾಕಂದ್ರೆ ನಾನಿಲ್ಲಿ ಗಂಡ ಹೆಂಡತಿ ಅಥವಾ ಸ್ವಂತದವ್ರಿಗಾಗಿ ಹೇಳ್ತಾರೆ, ಯಾಕಂದರೆ ಅವರೆಲ್ಲ ಮನೆಯಲ್ಲೇ ಇರ್ತಾರೆ. ಹಾಗಾಗಿ ನಾನು ಅವರು ಮಲಗುವಂಥ ಜಾಗದಲ್ಲಿ ಅದನ್ನು ಹಿಟ್ಟು ಯಾವ ರೀತಿಯಾದರೂ ಇಡಬೇಕಾಗುತ್ತೆ. ಒಂದು ಹಿಟ್ಟಾಗ ಆವಾಗ ಅವರು ನೀವು ಹೇಳ್ದಂಗೆ ಕೇಳೋ ಒಂಥರ ಒಂದು ಕೋಪ ಇದು ಏನು ನಿಮ್ಮ ಮೇಲೆ ಒಂದು ಕೋಪ ಅದೆಲ್ಲ ಕಮ್ಮಿ ಆಗಿಬಿಡುತ್ತೆ. ಆವಾಗ ನೀವು ಆ ಒಂದು ಯಂತ್ರನ ರೆಡಿ ಮಾಡಿಕೊಂಡು ನೀವು ಮತ್ತು ಅದಕ್ಕೆಲ್ಲ ಪೂಜೆ ಎಲ್ಲ ಮಾಡಬೇಕು. ಯಾಕೆ ಬರೀ ಯಂತ್ರ ಇಷ್ಟೇ ಬರೆದ್ಬಿಟ್ಟು ನೀವು ಇಟ್ಕೊಳ್ಳೋದಲ್ಲ, ಅದಕ್ಕೆ ಪೂಜೆ ನೈವೇದ್ಯ ಧೂಪ ದೀಪ ಎಲ್ಲ ಇರುತ್ತೆ. ಅದನ್ನೆಲ್ಲ ಮಾಡಿ ನೀವು ಕೇಳ್ಕೋಬೇಕು, ಇಂಥ ಒಂದು ಇದರಿಂದ ನನಗೆ ಕೆಲಸ ಆಗಬೇಕು, ಅವರಿಂದ ನನಗೆ ಕೆಲಸ ಆಗಬೇಕು, ಅಥವಾ ಇಂಥ ಒಂದು ಹೆಂಗಸಿಂದ, ಅಥವಾ ಇಂಥ ನನ್ನ ಹೆಂಡತಿ ನನ್ನ ಕಂಡ್ರೆ ಕೋಪದಲ್ಲಿರ್ತಾಳೆ, ಒಂದು ಮರ್ಯಾದೆ ಅನ್ನೋದಿಲ್ಲ, ಗಂಡ ಅನ್ನೋದು ಒಂದು ಗೌರವ ಇಲ್ಲ, ಅವಳು ನನ್ನ ಕಡೆ ಆಗಬೇಕು, ನಾನು ಹೇಳ್ದಂಗೆ ಕೇಳಬೇಕು ಅಂತ ಹೇಳ್ಕೊಂಡು ನೀವು ಅದನ್ನು ಒಂದು ಇದು ನೀವು ಕೇಳ್ಕೊಂಡು ಅದನ್ನು ಮತ್ತು ಅದನ್ನು ಒಂದು ತಾಯ್ತೆ ಮಾಡಿ ನಿಮ್ಮ ದೇಹದಲ್ಲಿ ತೋಳಿನಲ್ಲೋ ಅಥವಾ ಕತ್ತಿನಲ್ಲೋ ಧಾರಣೆ ಮಾಡಿದಾಗ ಆ ಒಂದು ಸ್ತ್ರೀ ನೀವು ಹೇಳ್ದಂಗೆ ಕೇಳ್ತಾಳೆ. ಆ ರೀತಿ ಮಾಡಿಕೊಂಡಾಗ ನಿಮಗೆ ಎಷ್ಟೋ, ಯಾಕೆಂದರೆ ಸಾಕಷ್ಟು ಜನ ಕೇಳಿ ನಿಮಗೆ ನೀವೇ ಮಾಡಿಕೊಂಡ್ರೆ ಇನ್ನೂ ನಿಮಗೆ ಒಳ್ಳೆಯದೇ ಆಗುತ್ತೆ. ಕೆಲವ್ರು ಮಾಡಿದಾಗ ಅಷ್ಟ ಇಷ್ಟ ಅಷ್ಟೊಂದು ಅಂತಾರೆ. ಈಗ ನೀವು ಮಾಡಿಕೊಂಡಾಗ ಅದಕ್ಕೆ ಕೆಲವೊಂದು ವಸ್ತುಗಳು ಏನೇನು ಬೇಕು ಅಂತ ನಿಮಗೆ ಗೊತ್ತಾಗಿದೆ. ಆ ವಸ್ತುಗಳು ಎಷ್ಟು ಸಿಗುತ್ತೆ, ಹೆಂಗೆ ಸಿಗುತ್ತೆ, ಅದಕ್ಕಾಗಿ ಅದು ನಿಮಗೆಲ್ಲ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ. ಇದೆಲ್ಲ ನೀವು ಮಾಡಿಕೊಂಡಾಗ ನಿಮ್ಗೆ ಅದ್ರ ಬೆಲೆ ಗೊತ್ತಾಗುತ್ತೆ, ಎಷ್ಟು ಶ್ರಮ ಇದೆ. ಇದೇನು ಬರೆದ್ರು ತೋರಿಸಿದ್ರು ವಿಡಿಯೋ ಮಾಡಿದ್ರು ಅಲ್ಲ, ಅದನ್ನು ತಯಾರು ಮಾಡೋದು ಎಷ್ಟು ಕಷ್ಟ ಇದೆ ಅನ್ನೋದು ನಿಮಗೂ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮನೆಯಲ್ಲಿ ಯಾರಾದರೂ ಆ ಥರ ಸಮಸ್ಯೆ ಇದ್ದಾಗ, ಗಂಡ ಹೆಂಡತಿ ಸಮಸ್ಯೆ ಇದೆ, ಹೆಂಡತಿ ಗಂಡನ ಮೇಲೆ ಒಂದು ಸುಮ್ಮನೆ ಆಗಿ ಒಂದು ಇಲ್ದಿದ್ಮೇಲೆ ಅಪವಾದ ಹಾಕ್ತಾಳೆ ಅಂತಂದಾಗ ಇದನ್ನು ಮಾಡಿಕೊಂಡಾಗ ಒಂದು ಗಂಡ ಹೆಂಡತಿಲಿ ಅನುಬಂಧ ಅನ್ಯೋನ್ಯತೆ ಉಂಟಾಗುತ್ತೆ. ಆವಾಗ ಅವರು ನೀವು ಹೇಳ್ದಂಗೆ ಕೇಳ್ತಾರೆ. ಮತ್ತು ಇದಕ್ಕೇನು ಮಂತ್ರ ಇಲ್ಲ, ಇಲ್ಲಿ ಒಳಗಡೆ ಅದೇ ಮಂತ್ರ, ಹ್ರೀಂ ಕ್ಲೀಂ ಹ್ರೀಂ ಹಿಂ ಕ್ಲೀಂ ಹಿಂ, ಇಷ್ಟೇ. ಈ ಮಂತ್ರನ ಮಧ್ಯದಲ್ಲಿ ಏನು ಡ್ಯಾಶ್ ಇದೆ ನೋಡಿ, ಡ್ಯಾಶ್ ಥರ ಏನಿದೆ ಅದನ್ನು ಮಾತ್ರ ನೀವು ಆ ಮಧ್ಯದಲ್ಲಿ ಅವ್ರ ಹೆಸ್ರು ಆಗಬೇಕು. ಅದು ಹೆಸ್ರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹೆಸ್ರು ಹಾಕ್ಕೊಂಡು ಅದನ್ನು ಒಂದು ಮಂತ್ರ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೇಳ್ಕೊಬೋದು. ಇಷ್ಟೇ ಅಂತೇನೂ ಇಲ್ಲ ಅದಕ್ಕೆ. ಇದನ್ನು 108 ಹೇಳ್ತೀರಾ, 1008 ಹೇಳ್ತೀರಾ, ಅಷ್ಟು ಹಾಕ್ಕೊಂಡಾಗ ನಿಮಗೆ ಹೇಳ್ಕೊಂಡ್ರೆ ಅದೇ ಮಂತ್ರನೇ, ಆ ಒಂದು ಏನಿದೆ ನೋಡಿರಿ ಇದ್ರೊಳಗೆ ಅದೇ ಮಂತ್ರನೇ ಹೇಳ್ಕೊಂಡು ಅವ್ರ ಹೆಸರು ಸೇರಿಸ್ಕೊಂಡು ನೀವು ಹೇಳಿದಾಗ ಇಂತಿಷ್ಟು ಅಂತ ದಿನದಲ್ಲಿ ಅದು ನಿಮಗೆ ಸರಿಯಾದ ರೀತಿ ಕೆಲಸ ಮಾಡೋಕ್ಕೆ ಶುರು ಆಗುತ್ತೆ. ಬಾಂಧವರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ, ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ಬಾಂಧವರೇ.